ದೇವಲ ಗಾಣಗಾಪುರದಲ್ಲಿ ಮೂಲ ಸೌಕರ್ಯ ಸಂಕಷ್ಟ. ರಸ್ತೆ ನೀರಿಗಾಗಿ ಮಹಿಳೆಯರ ಆಕ್ರೋಶ. ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಪಂಚಾಯತ್ ಕಚೇರಿಗೆ ಗ್ರಾಮಸ್ಥರ ಮುತ್ತಿಗೆ. 20 ವರ್ಷಗಳಿಂದ ಸಮಸ್ಯೆ ಪರಿಹಾರವಾಗದ ನೋವು. ಪಿಡಿಒ ಎದುರು ಮಹಿಳೆಯರ ತೀವ್ರ ಆಕ್ರೋಶ. ಅಫಜಲಪುರ ತಾಲೂಕಿನ ದೇವಲ ಗಾಣಗಾಪುರ ಗ್ರಾಮದಲ್ಲಿ ಮೂಲ ಸೌಕರ್ಯಗಳ ಕೊರತೆ ತೀವ್ರವಾಗಿ ಎದುರಾಗಿದ್ದು, ಕುಡಿಯುವ ನೀರು ಹಾಗೂ ರಸ್ತೆ ಸಮಸ್ಯೆಗಳಿಗೆ ಬೇಸತ್ತ ಮಹಿಳೆಯರು ಮತ್ತು ಗ್ರಾಮಸ್ಥರು ಮಂಗಳವಾರ ತೀವ್ರ ಬಿಸಿಲಿನ ನಡುವೆಯೇ ದೇವಲ ಗಾಣಗಾಪುರ ಪಂಚಾಯತ್ ಕಚೇರಿಗೆ ನುಗ್ಗಿ ಆಕ್ರೋಶ ವ್ಯಕ್ತಪಡಿಸಿದರು. ದತ್ತನ ಕ್ಷೇತ್ರ ಪ್ರದೇಶವಾಗಿರುವ ದೇವಲ ಗಾಣಗಾಪುರದಲ್ಲಿ ರಸ್ತೆ ವ್ಯವಸ್ಥೆ ಹದಗೆಟ್ಟಿದ್ದು, ಸಂಚಾರವೇ ದುರಸ್ತವಾಗಿದೆ. ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆಯೂ ಇಲ್ಲದ ಕಾರಣ ಸ್ವಲ್ಪ ಮಳೆಯಾದರೂ ಮನೆ ಮುಂದೆ ಕೆಸರು ತುಂಬಿಕೊಳ್ಳುತ್ತದೆ. ಈ ಪರಿಸ್ಥಿತಿಯಲ್ಲಿ ಜನರು ದಿನನಿತ್ಯ ಓಡಾಡಲು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಮಹಿಳೆಯರು ಆರೋಪಿಸಿದರು. ಕುಡಿಯುವ ನೀರಿನ ಸಮಸ್ಯೆಯೂ ತೀವ್ರವಾಗಿದ್ದು, ಪೈಪ್ಲೈನ್ ಇದ್ದರೂ ನೀರು ಸರಿಯಾಗಿ ಸರಬರಾಜಾಗುತ್ತಿಲ್ಲ. ಕೆಲವು ಮನೆಗಳಿಗೆ ಮಾತ್ರ ನೀರು ದೊರೆಯುತ್ತಿದ್ದು, ಅನೇಕರು ದೂರದ ಕಡೆಯಿಂದ ನೀರು ತಂದುಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಬೇರೆಯವರ ಮನೆಗಳಿಗೆ ಹೋಗಿ ನೀರು ಕೇಳಬೇಕು, ಗಂಟೆಗಟ್ಟಲೆ ಕಾಯಬೇಕು ಎಂದು ಮಹಿಳೆಯರು ತಮ್ಮ ಸಂಕಷ್ಟವನ್ನು ವಿವರಿಸಿದರು. ಗ್ರಾಮ ಪಂಚಾಯತ್ ಹಾಗೂ ಅಧಿಕಾರಿಗಳಿಗೆ ಅನೇಕ ಬಾರಿ ದೂರು ನೀಡಿದ್ದೇವೆ. ಚುನಾವಣೆಯ ವೇಳೆ ಭರವಸೆ ನೀಡುವ ಜನಪ್ರತಿನಿಧಿಗಳು ನಂತರ ನಮ್ಮ ಸಮಸ್ಯೆಗಳತ್ತ ಗಮನ ಹರಿಸುವುದೇ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಕಳೆದ 20 ವರ್ಷಗಳಿಂದ ಇದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎಂದು ಹೇಳಿದ ಮಹಿಳೆಯರು, ನಮ್ಮ ಮಕ್ಕಳು ಕೆಸರಿನಲ್ಲಿಯೇ ಶಾಲೆಗೆ ಹೋಗುತ್ತಿದ್ದಾರೆ. ಕನಿಷ್ಠ ರಸ್ತೆ ಮತ್ತು ನೀರಿನ ಸೌಲಭ್ಯ ಒದಗಿಸಿದರೆ ಸಾಕು ಎಂದು ಒತ್ತಾಯಿಸಿದ್ರು. ಬಂದವ್ರಿಗೆ ಹೇಳ್ತಿ ಅವ್ರು ಕೇಳಿ ಇಲ್ಲೇ ಬಿಟ್ಟು ಹೋಗ್ತಾರ. ಅವ್ರು ಮಾಡೋ ಕೆಲಸನ ಮಾಡಾರೆ. 20 ವರ್ಷ ಆಯ್ತು ಮಾಡಾರ ಯಾರು. ಏನಿಲ್ಲ, ಒಂದ್ ಮಳೆಗಾಲದಾಗ ಮಾಡ್ಕೊಡಂಗಿಲ್ಲ ಬಡ್ರಿಗೆ. ಇಲ್ಲಿ 3 ಮಂದಿಗೆ ಅವ ನಳಗಳು. ಹೊಸ ಮಂದಿ ನಳ ಇಲ್ಲ, ಮನಿ ಓಡಾಡ್ತಾರ ಎಲ್ಲೋರು. ಮನಿ ಓಡಾಡೋದು ನಮ್ ಧೂಮ್ ಹೆಚ್ಚಾಗನ ಅವ್ರು ಒಯ್ಬೇಕು. ಇಲ್ಲಿಕಂದ್ರ ಅಡ್ಡ ಕುಂದಿರ್ಬೇಕು. ಅವ್ರು ಸಾಕವ ನಮ್ಗ್ ತೋರಿ ಅಂದ್ರೆ ನಾ ಕೊಡ ತಗೋಬೋದು, ಇದ್ರಿ ಇಲ್ಲ ಇಲ್ಲ ಹೊಳಿ ತಿರ್ಗಾಡ್ಕೊತ ಹೋಗವು. ಸಮಸ್ಯೆ ಇದ್ ನೀರಿನ ಹೈರಾಣ ನಡದಪ್ಪ. ಅದೇ ನಮ್ಮ ಅವಲ್ಲ ಹೊಸ ಮಂದಿ ಇದ್ದಂಗ ಕಾಣತದವ್ರ ಕಣ್ಣಿಗೆ. ಮಾಡ ಮನಸ್ಸಿಲ್ಲ. ಅದಕ್ಕೆ ಹಂಗ ಹೇಳ್ತೀರಿ ಅದ್ ಕೇಳ್ತಾರ ಮಾತು. ನೀರವ ಪ್ರಶ್ನೆ ಮಾಡತ್ತಾರ, ಯಾಕೆ ನಮಗೆ ಸುಳ್ಳು ಹೇಳತ್ತಾರ. ಯಾಕೆ ಹೇಳ್ತೀರಿ ನೀರವಾರ, ಯಾಕೆ ಸುಳ್ಳು ಹೇಳತ್ತೀರಿ, ತುಂಬತಿರ್ಲಿ ಎಲ್ಲಾರ ಕೇಳ್ತಾರ. ಅವ್ರು ಪಾಟ್ರ ಅಂದ್ರ ತುಂಬಬೇಕು, ಕುಳ್ಳಿರ 100 ಆಟ ಮಾತಾಡ್ತಾರ. ನಾವ್ ಮನಿ ಬರ್ಬೇಕಾತಮ್ಮ ಬೇಯಿಸ್ಕೊಂಡವ್ರ ಮನೆಯಿಂದ. ಅವು ಯಾವ ರೋಡಿಗೆ ಒಡಗಿಸಾರ, ಅವು ಪೈಪ್ ಹಾಕಿದ್ರು ಅವಿ ಬರ್ಗಪ್ಪ ನೀರ್ ಒಡದ್ ಬುಕ್ಕಣ ಮಾಡಿಟ್ರ ರೋಡ್ ಹಾಕ್ಯಾರ. ಇನ್ನ ಎಂದ್ ಬಿಡ್ತಾರೋ ಏನೋ. ಅದು ಬಿಟ್ಟಾಗೆ ಖರೆ, ನಾವ್ ತಗೊಂಡಾಗೆ ಖರೆ. ಅವು ನೀರ್ ಅವ್ರ ಗಟ್ರ ಹೊಡದ್ ನೀರು ರೋಡಿಗೆ ಬಂದ್ ಮನೆ ಬರ್ತಾವ. ನೀರ್ ಮತ್ ಮಾಡೋದಿಲ್ಲ ನೀರ್. ಮಳೆಗಾಲದಾಗ ನಾ ನೀರ, ನೀನು ನೀರ, ನಾನು ನೀರ ಮಂದಿಗ್ ನೀರ್ ಬೇಕು, ನೀರ್ ಬೇಕು. ಈಗ ನಾವ್ ಕೈಕಾಲ ಕುಂಡ್ರು ಬಿದ್ದವ್ರ ಏನ್ ಮಾಡ್ಬೇಕು, ನೀರ್ ಬೇಕೇ ಅಲ್ಲ ನಮಗ. ಮತ್ತ ಈಗ ನಮ್ ಕೈಲೇ ದೂರಿ ತರದಾತದ ಆ ನೀರ. ಮತ್ ನಮಗ್ ನೀರ ಮನಿ ಮುಂದ ಆದ್ರ ನಾ ಕೊಡ, ನಾವ್ ಯಾವಾಗ ಬೇಕಾದ ತಗೋಬೇಕು. ಸ್ವಂತ ಆದ್ರೆ ಯಾವಾಗ ನಮ್ ಮನಸ್ ಬಂದಾಗ ನಮ್ಗ ಯಾವಾಗ ನಾಳ ಬರ್ತಾವ ಸಾಸಂತ ಇರ್ತದ. ಮಾಡ್ತೀರ ಅಂತ ಹೇಳ್ಯಾರ, ಮಾಡ್ತಾರೋ ಹೋತಾರ ಆ ಕಡೆ. ಅಂತಾರ ಖರೆ, ಅದೆಲ್ಲ ಏನ್ ಮಾಡ್ತಾರ. ಈ ವೇಳೆ ಪಿಡಿಒ ಅವರೊಂದಿಗೆ ನಡೆದ ಮಾತುಕತೆಯಲ್ಲಿ ನಿಮ್ಮ ವಾರ್ಡಿನಲ್ಲಿ ನೀರಿನ ಸಮಸ್ಯೆ ಇಲ್ಲ ಎಂಬ ಹೇಳಿಕೆಗೆ ಮಹಿಳೆಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ನಮ್ಮ ಮನೆಗಳಲ್ಲಿ ನೀರೇ ಇಲ್ಲ, ನಾವು ಬೇರೆ ಮನೆಗಳಿಗೆ ಹೋಗಿ ನೀರು ತರುತ್ತೇವೆ ಎಂದು ಮಹಿಳೆಯರು ಸ್ಪಷ್ಟಪಡಿಸಿದ್ರು. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪಿಡಿಒ ಅವರಿಗೆ ಲಿಖಿತ ಅರ್ಜಿ ಸಲ್ಲಿಸಿದ್ರು. ಮುಂದಿನ ದಿನಗಳಲ್ಲಿ ಸಮಸ್ಯೆ ಪರಿಹಾರವಾಗದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಮಹಿಳೆಯರು ಎಚ್ಚರಿಕೆ ನೀಡಿದ್ದಾರೆ. ಪೈಪ್ ಹಾಕೋರಿ ಎಷ್ಟ್ ತಿಂಗಳ ಐತ್ರಿ ಹೊಡೆದ್ರಿ? 2 ವರ್ಷ ಐತಲ್ರಿ?
ಬಂದು ನೋಡ್ತೀನಿ ಅದು ಏನಾದ್ರು ಮೀಟಿಂಗ್ ಬಗ್ಗೆ ಚರ್ಚೆ ಮಾಡ್ತಿದ್ರೆ ಅದು ಚರಂಡಿ ಏನ್ ಮಾಡೋದು ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಮ್ಯಾಲ್ ಬಿಟ್ರು ನಾವೇ ಮಾಡ್ತೀವ್ರಿ. ನಾ ಹೇಳೋದ್ ಹೇಳ್ತೀನಿ, ನೀವೇ ಮಾತಾಡಿ. ಮಾತಾಡಕ್ ಬಿಡ್ರಿ, ನಾ ಬಂದ್ ನೋಡ್ತೀನ್ರಿ. ನೋಡಿ ಮೀಟಿಂಗ್ ಬಗ್ಗೆ ಉಳ್ಕಿದೇನದ ಸ್ವಚ್ಛ ಮಾಡೋದು ನಮ್ ಕೀಪರ್ಸ್ಗಳಿಗೆ ಕರ್ದಿ ಮಾತಾಡ್ತೀನಿ, ಹೇಳ್ತೀನಿ ಎಲ್ಲಾ ಏರಿಯಾದಾಗ ಸ್ವಚ್ಛ ಮಾಡ್ರಿ ಮತ್ತೆ ಅಲ್ಲೇನ್ ಮಾಡಲ್ಲ ಅದು ಕಂಟಿನ್ಯೂ ಮಾಡ್ಲಕತ್ತೀನಿ. ಉಳ್ಕಿದೇನದ ನೀರಿನ ಸಮಸ್ಯೆ ಅಂತ ಬೆಳಗ್ಗೆನ ಕೇಳಿ ಹೋಗಿದ್ರಿ, ಯಾರು ಒಬ್ರು ನಮ್ ಸಿಬ್ಬಂದಿಗಳು ಜೊತೆ ಬಂದಿರಿ, ಯಾರು ನೀರಿನ ಸಮಸ್ಯೆ ಅಂತ ನಂಗೇನು ಹೇಳಿಲ್ಲ. ಹಾ ಅದೇ ಅದೇ ನಾವು ಸ್ವಲ್ಪ ಮುಂದೆ ನೋಡ್ತೀವಿ, ಅದಕ್ಕ ನಾ ಬಂದ್ ನೋಡ್ತಿದ್ರೆ ಮಾಡ್ತೀನಿ. ಗಟ್ರದ ಲಾಸ್ಟ್ ಮಾಡ್ತೀವಿ. ಅವರೇ ಒಂದ್ 5-6 ಮನಿ ತೋರ್ಸಿಲ್ಲ, ಸುದ್ದಿನ ಹೇಳಿದ್ರ ನೋಡ್ಬೇಕಾದ್ರೆ ಅಲ್ಲ 5-6 ಮನಿ ತೋರ್ಸಿಲ್ಲ, ಮತ್ತೆ ನಾವ್ ಬೇಕಾಗ ತೋರ್ಸದ್ರಿ. ಬೆಳಗ್ಗೆ ಹೋಗಿ ಎಲ್ಲ ಮನಿ ಅವರಲ್ಲ 5 ಮನಿ ಅಲ್ರಿ. ಎಲ್ಲಾರ ಹುಡುಗ ದೂರ ಹೋಗಿ ತಗೊಂಡಕ್ಕೆ ಏನ್ ಪ್ರಾಬ್ಲಮ್ ಆಗಲ್ಲನ್ರಿ? ನಾವೇನ್ ಹೇಳೋದು ಇಲ್ಲ, ಅದು ಏರಿಯಾಕ್ ನೀರೇ ಇಲ್ಲ ಅಂತ ಅದೇ ಹೇಳಿ. ಇಲ್ರಿ ಅವರಿ ಅದು ಹೇಳತ್ತ 5-6 ಮನಿಗ ಮುಂದಿನ ಮನಿದವ್ರ ಏನ್ ಮಾಡ್ಬೇಕ್ರಿ? ಅವರಿ ನೀರ್ ಅವರ ಒಂದಿಸ್ ಮನಿ ಇಲ್ರಿ. 9 ಗಂಟೆಗೆ ಪ್ರತಿ ಮನಿಗ್ ಹೋಗಿ ನೋಡೇನ್ರಿ, ನೀರ್ ಬಿಡೋದು, ನೀರ್ ಒಬ್ಬರು ಇದ್ರದಾಗ ತುಂಬ್ಕೋಗತ್ತೀರಿ ಟಾಕಿದಾಗೆಲ್ಲ ನೋಡೇ ಹೇಳಕತ್ತೀನ್ರಿ. ಹಂಗಿದ್ರ ಬಿ ನಿಮ್ 5 ಮನಿಗ್ ಇಲ್ಲ ಅಂತಂದ್ರೆ ನಾ ವ್ಯವಸ್ಥೆ ಮಾಡ್ಕೊಡ್ತೀವಿ. ಅದು ಪ್ರಾಬ್ಲಮ್ ಅಲ್ಲತ್ತ. ಅವರಿ ನೀರೇನಿಲ್ಲ ಅಲ್ಲ, ಅವರಿ 5 ಮನಿಗೂ 5 ಮನಿಗೆ ಹಿಂಗ ಅವ್ರ ಪ್ರಾಬ್ಲಮ್ ರೀ. ಇಂಥ ಪರಿಸ್ಥಿತಿ ಅದ. ಎಲ್ಲಾ ಕಡೆ 12 ಕಡೆ ಪ್ಯಾಕ್ ಮಾಡ್ತೀವಿ. ಸರಿ